ಮುಖ ಹೀಗೆ ನನಗೆ ಗೊತ್ತೇ ಇರ್ಲಿಲ್ಲ. ಯಾರು ನೀನು? ಈಗ ಗೊತ್ತಾಯ್ತಾ ವ್ಯತ್ಯಾಸ? ಮಾತಿಗೂ ಮುಖ ಉಂಟಲ್ಲ. ನಾವೀಗ ಪ್ರಥಮ ಶ್ರೇಣಿಯಲ್ಲಿದ್ದೇವೆ. ಯಾಕೆ? ಅದು ವಿಚಾರಿಸುವಂತಹ ಕ್ರಮ ಎಲ್ಲವೋ ಹೀಗೆ. ಆಗ ಇದು ಯಾವ ಊರಿನ ಹಬ್ಬ? ಇದು ನಾಡ ಹಬ್ಬ. ಹಬ್ಬ 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 ಏನು ತಿನ್ನುವುದೊಂದೇ ನಿನಗೆ ನೆನಪು? ಅಲ್ಲ ಕೋಡಿ ಹಬ್ಬ ಅದಲ್ಲ ಹಬ್ಬ. ಹಾಗೆ ಆಶ್ಚರ್ಯ ಹಬ್ಬ ಎಂಬುದಾಗಿ ನಿಮ್ಮನ್ನು ಪ್ರಶ್ನಿಸಿದ್ದು ನಿಮ್ಮ ಮುಖದಲ್ಲಿ ಕಣ್ಣುಂಟೇನು? ಉಂಟಲ್ಲ. ಕೇವಲ ಕಣ್ಣಿದ್ರೆ ಸಾಲದು, ದೃಷ್ಟಿ ಚೆನ್ನಾಗುಂಟಾ? ಉಂಟಲ್ಲ. ಕೇವಲ ದೃಷ್ಟಿದ್ರೆ ಸಾಲದು, ಓಲಿ ಫಲಕದಲ್ಲಿ ಬರೆದಿರಿಸಿದ್ದಾರಲ್ಲ, ಹೌದು. ಓದಿದ್ದೀರಾ? ನಾನು ಓದಿಯೇ ಬಂದದ್ದಲ್ಲ. ಏನು? ಹೆಂಗಸರಿಗೆ ಅಲ್ಲದೆ ಗಂಡಸರಿಗೆ ಪ್ರಸವವಿಲ್ಲ. ಹಾಗಲ್ವ? ಹೆಂಗಸರಿಗಲ್ಲದೆ ಗಂಡಸರಿಗೆ ಪ್ರವೇಶವಿಲ್ಲ ಅಂತ ಪ್ರವೇಶ ಇಲ್ಲ ಅಂತ ಬರ್ತದೆ. ಮತ್ತೆ ನನ್ನ ವಿಷಯ ನಿನಗೆ ಗೊತ್ತಿಲ್ವಾ? ಪಾಪ ಅವನಿಗೆ ಓದುದಕ್ಕೆ ಬರುದಿಲ್ಲ. ಓದುದಕ್ಕೂ ಬರುವುದಿಲ್ವಾ? ಹಾಗಂತ ಹೇಳಿ ನಾನು ಎಷ್ಟು ಬೇಕಿದ್ರು ಬರ್ದು ಹಾಕ್ತೇನೆ. ಅದನ್ನು ಓದುದು ಯಾರು? ಬ್ರಹ್ಮನ ಅಪ್ಪ ನಾನಿದ್ದೇನಲ್ಲ. ಇದೋದವಲ್ಲ. ಇದು ಹೆಣ್ಣು ಮಕ್ಕಳು ಸಂಚರಿಸುವಂತಹ ಉಪವನ. ಈ ವನ ನನ್ನವನ. ಇವನು ನಿಮ್ಮವನ. ಈ ವನ ನನ್ನವನ. ಇವನು ನಿಮ್ಮವನ. ವನ ನನ್ನದು. ಅಲ್ಲಿರುವಂತಹ ಮರ ಗಿಡಗಳು ಯಾರದ್ದು? ಮರಕ್ಕೆ ಹಬ್ಬಿಕೊಂಡಿರುವಂತಹ ಹೂಗಳು ಯಾರದ್ದು? ಬೇರೆ ಬೇರೆ ಜಾತಿಯ ಹೂ ಗಿಡಗಳು ಯಾರದ್ದು? ಅಲ್ಲಿರುವಂತಹ ಹೂಗಳು ಯಾರದ್ದು? ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು, ಇಲ್ಲಿ ನೀರಿನ ಸರೋವರ, ಇಲ್ಲಿರುವಂತಹ ಎಲ್ಲ ವಸ್ತುಗಳು ನಾನು. ಎಲ್ಲ ನಿನ್ನದೇ ಮುಗೀತಲ್ಲ. ಇದೆಲ್ಲ ನನ್ನದು, ನೀನು ಮಾತ್ರ ನನ್ನವನಲ್ಲ. ಎಲ್ಲವೂ ನಿನ್ನದಾಗಿರುವಾಗ ನಾನು ಯಾಕೆ ನಿನ್ನವನಾಗಬಾರದು? ನೀನು ಹೊಸದಾಗಿ ಸೇರ್ಪಡೆಗೊಂಡವನು. ಏನು ಹೊಸತು ಸೇರ್ಪಡೆ ಆದವರು ನಿಮಗೆ ಬೇಡವಾ? ದೂರ ಇದ್ರೆ ಒಳ್ಳೇದಲ್ವಾ? ಇನ್ನು ಹೊಸಬರಿಗೆ ಅವಕಾಶ ಇದೆ. ಇನ್ನು ಸ್ವಲ್ಪ ಸಮಯ. ನಾಳೆ ಗೊತ್ತಾಗಿತ್ತು ಬೇಕೋ ಬೇಡವೋ? ಎಲ್ಲ ಹೊಸಬರೇ. ಅದು ನಾನು ನೋಡಿಕೊಂಡು ನಮ್ಮಲ್ಲಿ ಇರಿಬ್ಬರು ಸಾಕಿದ್ದಾರೆ ನೋಡಿ. ಇದು ಹೆಣ್ಣು ಮಕ್ಕಳು ಸಂಚರಿಸುವಂತಹ ಉಪವನ ಅಂತ ಹೇಳಿದ್ರು. ಆಗ್ಲಿ, ಬಂದಾಯ್ತಾ? ಇಷ್ಟು ಬೇಗ ಬಂದಾಯ್ತಾ? ಎಂತದ? ಇನ್ನು ಸಿಕ್ಕಲಿಕ್ಕಿಲ್ವಾ? ಎಂತದ? ಬಂದಾಯ್ತು, ಇನ್ನು ಸಿಕ್ಕಲಿಲ್ಲ. ಏ ಪುಣ್ಯಾತ್ಮ, ಸಿಗ್ತದೆ, ಉತ್ತರ ಸಿಕ್ಕಲಿಕ್ಕಿಲ್ಲ. ಸಿಗುತ್ತದೆ ಅಂತ. ಬಂದ ಹಾಗೆ ಹಿಂದೆ ಹೋಗಿ. ಎಲ್ಲಿ ಹೋಗುದು?
ಲಕ್ಷ ಇರ್ತದೆ. ನಾವೊಂದು ಲಕ್ಷ ಹಿಡ್ಕೊಂಡೇ ಹೋಗುದು. 1 ಲಕ್ಷ ಉಂಟು ಈಗ ನಿಮ್ಮಲ್ಲಿ? ಈಗ ಹಿಡ್ಕೊಂಡು ಹೋಗುದಾ? ಹೋಗ್ತೀಯಾ? ಈಗ ಹಿಡ್ಕೊಂಡ್ರೆ ಹಿಡಿತಾರೆ. ನಾನು ಏನು ಹೇಳಿದೆ, ನಮ್ಮದೊಂದು ಗುರಿ ಇರ್ತದೆ, ಗುರಿ ಗುರಿ ನಮ್ಮದೊಂದು ಕಲ್ಪನೆ ಇರ್ತದೆ. ನಾವು ಕಲ್ಪನೆಯಿಂದ ಬಂದದ್ದು. ನೀನು ಕಲ್ಪನೆಯಿಂದ ಬಂದದ್ದು. ಅಲ್ಲ ಕಲ್ಪನೆ ನಮ್ಮ ಯೋಚನೆಯೊಂದು ಇರ್ತದೆ. ಇಂತಹ ಸ್ಥಳಕ್ಕೆ ಹೋಗಬೇಕೆನ್ನುವ ಹಾಗೆ ನಾವು ಸಂಕಲ್ಪಿಸಿರುತ್ತೇವೆ. ಹಾಗಿಂತ ಈ ಪ್ರದೇಶಕ್ಕೆ ಬರಬೇಕೆನ್ನುವ ಹಾಗೆ ನಾವು ಯೋಚಿಸಿರುವುದಿಲ್ಲ. ಇಲ್ಲಪ್ಪ. ಬರುವುದಕ್ಕೆ ಕಾರಣ ಏನು? ಏನು? ಏರಿಕೊಂಡು ಬಂದಂತಹ ಕುದುರೆ ನಮ್ಮನ್ನು ಇಲ್ಲಿವರೆಗೆ ಕರೆತಂದಿತ್ತು. ಹೌದು. ಇಲ್ಲಿ ಬಂದು ನೋಡಿದ್ರೆ ಆಹಾ, ಎರಡು, 3, ನಾಲ್ಕು, 5, 6, ಸಾವಿರಾರು ನಕ್ಷತ್ರಗಳ ಮಧ್ಯೆ ಹೌದು. ಚಂದ್ರ ಶೋಭಿಸುವ ತರ ಛೆ. ಒಬ್ಬ ಆಕೆ ತರುಣಿ. ಹೌದು. ಮುಂದೆ ಅದಲ್ಲ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮಾತ ಮಾಡಬೇಡ. ನೀನು ಚರ್ಚಿಗೆ ಹೋಗ್ಬೇಡ. ಚರ್ಚಿಗೆ ಹೋಗ್ಬೇಡ. ಚರ್ಚೆ ಮಾಡಬೇಡ. ಚರ್ಚೆ ಮಾಡಬೇಡ. ಮುಂದೆ ಹಿಂದೆ ಮುಂದೆ ಆಯ್ತು. ನಿನಗೆ ಮುಂದೆ ನನಗೆ ಹಿಂದೆ. ಮುಂದೆ ಮೆರೆಯುತ್ತಾ ಇರುವಂತಹ ತರುಣಿ ಮಣಿಯನ್ನು ಕಂಡು ನಾನು ಆಕರ್ಷಣೆ ಹೊಂದಿದೆ. ನಾನು ಅವಳನ್ನು ನೋಡಿ ಆಕಸ್ಮರಣೆ ಹೊಂದಿದೆ. ಅದೊಂದು ರೋಗ ಪುಣ್ಯಾತ್ಮ. ನಿನಗೆ ತದ್ದದ್ದು. ನಾನು ಆಕರ್ಷಣೆ ಅದೇ, ಹೊಂದಿದೆ. ಅದೇ, ಅದೇ. ಹಾಗಾಗಿ ನಿನ್ನನ್ನು ಕೇಳ್ತಾ ಇದ್ದೇನೆ. ತಪ್ಪಿದು. ನಿನ್ನನ್ನಲ್ಲ ನಿನ್ನಲ್ಲಿ. ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ನೀನ್ ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಬಂಧು ಯಾರು? ನಿನ್ನ ಅಜ್ಜ ಯಾರು? ನಿನ್ನ ಅಜ್ಜಿ ಯಾರು? ನಿನಗೆ ಹಿಂದೆ ಮುಂದೆ ಯಾರಾದ್ರೂ ಇದ್ದಾರೋ? ನಿನಗೆ ಎಷ್ಟು ಜನ ಇದ್ದಾರೆ? ಅಮ್ಮ, ಎಂತದೋ. ಅಣ್ಣ ತಮ್ಮಂದಿರು ಎಷ್ಟು ಜನ ಇದ್ದಾರೆ ಅಂತ. ಅಣ್ಣ ತಮ್ಮಂದಿರು ಇದ್ದದ್ದೇ ಹೌದಾಗಿದ್ರೆ ನೋಡುವುದಕ್ಕೆ ಹೇಗಿದ್ದಾರೆ? ಕಷ್ಟಪುಷ್ಟವಾಗಿದ್ದಾರ ಸ್ವಲ್ಪ ಗಟ್ಟಿಯಾಗಿದ್ದಾರ? ಕಷ್ಟಪುಷ್ಟವಾಗಿದ್ದಾರೆ. ಇಲ್ಲಿ ನಿಂತು- ನಾವು ಇಲ್ಲಿಂದ ಹೋಗ್ತೇವೆ. ನಾವು ಇಲ್ಲಿ ನಿಂತು ಕರೆದ್ರೆ ಅವರಿಗೆ ಕೇಳಿಸಬಹುದೇ? ಹೇಳಿದ್ದಾರೆ. ಕೇಳಿದರೆ ಇಲ್ಲಿಂದ ಓಡುವುದೇ? ನೀನಾಗಿ ಬಂದವಳು? ಬಹುಜನರ ಅಪೇಕ್ಷೆ ಮೇರೆಗೆ ಕರೆಸಿಕೊಂಡದ್ದು. ನಿನಗೆ ಮದುವೆ ಆಗಿದೆಯೋ? ಮದುವೆ ಆಗಿದ್ರೆ ಗಂಡ ಬಿಟ್ಟದಲ್ಲ, ನೀನೇ ಗಂಡನನ್ನು ಬಿಟ್ಟದ. ಹೇಳ್ತೀಯಾ? ಏಯ್, ಎಂತ ಮಾತಾಡ್ಬೇಡ. ಅವ್ನು ಒಬ್ಬರೇ ಇರೋದು.
ಅವಕಾಶವನ್ನು ಕಸಿದುಕೊಳ್ಬಾರ್ದು, ಗೊತ್ತಾಯ್ತು? ನಮಗೆ ಅವಕಾಶ ಇಲ್ಲದಿದ್ರೆ ಇನ್ನೊಬ್ಬರದಕ್ಕೆ ಕೈ ಹಾಕಬೇಕು. ನಮ್ಮ ಅಪ್ಪ ಯಾವಾಗ ಹೇಳ್ತಾ ಇದ್ರು, ಏನು? ತೋಟಕ್ಕೆ ನೀರು ಹಾಕ್ಲಿಕ್ಕೆ ಜನ ಬೇಕಿತ್ತಂತೆ. ಹೌದಾ? ಅದು ಹೀಗೆ ಮಾಡುವಾಗ ಹಾಗೆ ಕಾಣ್ತದೆ. ನಿಮ್ಮಲ್ಲಿ ಕೆಲಸಕ್ಕೆ ಜನ ಕಡಿಮೆ ಇದ್ದಾರಾ? ಈಗ ಆ ವ್ಯವಸ್ಥೆ ಇಲ್ವಾ? ಅದು ಬೇಕೀಗ. ಯಾವುದು? ಜ್ವರ ಬಂದ್ರೆ ಕೀರತ ಕಡ್ಡಿ. ಇಲ್ಲಿ ಯಾರಿಗೆ ಜ್ವರ ಬಂದಿದೆ? ಅವಳಿಗೆ ಕೀರತ ಕಟ್ಟಿ ಅಂತ ಹೇಳಿದಲ್ಲ? ಕಿರಾತ ಕಟ್ಟಿ ಅಂತ ಹೇಳಿದಾಳ? ಅದ್ ಹೇಳಿದ್ದು. ಕಿರಾತ ನಮ್ಮನ್ನ ಹೇಳಿದ. ಏ ಶಬರ, ಅವರಿಲ್ಲಲ್ಲ ಈಗ. ಯಾರು? ಅವರಿಗೆ ಮಲಗಿದ್ದಾರೆ ಶಬರಾಯರು. ಯಾವ ಶಬರಾಯರು? ಶಬರಾಯರು ಶಬರರು ಅಂತ ಹೇಳಿದ್ದು. ನಮ್ಮನ್ನ ಹೇಳಿದ. ಏ ಪುಳಿಂದ ಸುಳ್ಳು ಹೇಳುದು ಬೇಡ. ನಮಗೆ ಅಭ್ಯಾಸವೇ ಇಲ್ಲ. ಯಾವುದು? ಹುಳಿ ತಿನ್ನುವುದು. ಅಪರೂಪಕ್ಕೂ ಹುಳಿ ತಿನ್ನುವುದು ಹೆಣ್ಣು ಮಕ್ಕಳಾದ ನೀವೇ. ಯಾವಾಗ? ಇದಾದ ಮೇಲೆ. ಹುಳಿ ತಿಂದದ್ದು ಅಂತ ಯಾರು ಹೇಳಿದ್ದು? ಅವಳು ಹೇಳಿದಲ್ಲ ಹುಳಿಂದ ತಿಂದ. ಹುಳಿಂದ ಅಂತ ಹೇಳಿದ್ದು. ಬೇಡ, ನಾವು ಬೇಕು ಅಂತ ಇಲ್ಲಿಗೆ ಬಂದದ್ದು. ಅದೊಂದು ಬೇಡ. ತಿರುಗಿ ಕೊಡುವವರಿದ್ದಾರೆ ಎನ್ನುವಂತಹ ಜ್ಞಾಪಕ ಇರಲಿ. ಹೌದು, ಬೇಗ ಬರ್ತಾರೆ ಮುಂದೆ. ಕಾಡಬೇಡ. ದೇವರ ಹಣೆ ನಾವು ಯಾರನ್ನು ಕಾಡುವವರೇ ಅಲ್ಲ, ಯಾರಲ್ಲಿಯೂ ಬೇಡುವವರು ಬೇಡುವವರು ಅಲ್ಲ. ಹಾಗೆ ಹೇಳ್ತಲ್ಲ, ನಿಮ್ಮನ್ನು ಸರಿಯಾಗಿ ನೋಡ್ತಾ ಇದ್ದೇನೆ. ಕಾಡಿನಲ್ಲಿ ವಾಸಿಸುವಂತಹ ಸಾಮಾನ್ಯವಾದ ಕಿರಾತ ಹಾಗೆ ನೀವು ಕಂಗೊಳಿಸ್ತಾ ಇದ್ದೇನೆ. ಹಾಗೆ ಹಾಗೆ ಕಾಣುವುದು. ನಿನ್ನ ಮೈಯ ಬಣ್ಣ ಕಪ್ಪು. ಹೌದು. ನಿನ್ನ ಮೈಯ ಮೇಲೆ ಸೊಪ್ಪು. ಹೌದು. ಎಲವೋ ಬೆಪ್ಪು. ಅದು ತಪ್ಪು. ನೀನು ನನ್ನನ್ನು ಒಪ್ಪು. ಅದು ಆಗುದಿಲ್ಲ. ಯಾಕೆ ಆಗುದಿಲ್ಲ? ಪ್ರಶ್ನೆ ಕೇಳ್ತೇನೆ. ನೀನ್ ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಜ್ಜ ಯಾರು? ನಿನ್ನ ಅಜ್ಜ ಯಾರು? ಇಲ್ಲಿಗೆ ಯಾಕೆ ಬಂದ್ರೆ ನಿನಗೇನು ಮದುವೆ ಆಯ್ತು? ನಿನ್ನ ಹೆಸರು ಎಲ್ಲವನ್ನ ಉಸುರು. ಇದು ತಿರುಗು ಬಾಣ ನಮಗೆ. ಯಾರ ಬಗ್ಗೆ ನೀನು ವಿಚಾರಿಸಿದ್ದು? ನಿನ್ನ ಅಮ್ಮ ಯಾರು? ನನ್ನಮ್ಮ. ದೇವಗಿ ದೇವಗಿ ದೇವಿ ಯಾರ? ಅಮ್ಮ.
ಎಂತದ ಪಾವಕಿ ಓ ಭಾವಕಿಯೇ, ಯಾರ ಬಗ್ಗೆ ವಿಚಾರಿಸಿದ್ದು? ನೀನ್ ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ಮೊದಲು ಅಮ್ಮ ಯಾರು ಅಂತ ಹೇಳಿ. ತಂದೆ ತಾಯಿದ್ರ ಬಗ್ಗೆ ಕೇಳಿದಾಗ ಹೌದು. ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಆಗುತ್ತಾ ಇದೆ. ನಮಗೊಂದು ಎಮ್ಮೆ ಹೆಮ್ಮೆ ಅಲ್ಲ, ಕೋಣ. ಎಮ್ಮೆ ಸಂತೋಷವಾಗುತ್ತಾ ಇದೆ. ಹೌದು. ನನ್ನ ತಂದೆ ತಾಯಿದ್ರ ಬಗ್ಗೆ ನೀನು ಕೇಳಬೇಕು ಅಂತ ಆದ್ರೆ ಇದು ನಿನ್ನ ಈ ಜನ್ಮದ ಪುಣ್ಯದ ಫಲವಲ್ಲ, ಅಲ್ಲವೇ ಅಲ್ಲ, ಪೂರ್ವ ಜನ್ಮದ ಸುಕ್ರುಂಡ ಫಲ ಅಲ್ಲ, ಎಳ್ಳುಂಡೆ ಫಲ. ಪೂರ್ವ ಜನ್ಮದ ಸುಕ್ರುಂಡ ಫಲ, ಪೂರ್ವ ಜನ್ಮದ ಸುಕೃತದ ಫಲ ಎನ್ನುವ ಹಾಗೆ ನೀನು ಭಾವಿಸಬೇಕು. ಕಣ್ಣು ಬಿಟ್ಟು ನಮ್ಮನ್ನೇ ನೋಡ್ತಾ ಇದೆಯಲ್ಲ, ನೀನೊಮ್ಮೆ ಕಣ್ಣು ಮುಚ್ಚಿ ಕಣ್ಣು ಮುಚ್ಚು. ಮೊದಲು ನೀನು ಕಣ್ಣು ಸ್ವಾಮಿ ಯಾರು ಹೇಳಿದ? ಯಾಕೆ ಅಂತ ಕೇಳಿದ್ಯಾ? ಅಂತ ಹೇಳ್ದ ನಾನು. ಭಕ್ತಿ ಬೇಕು, ಬತ್ತಿ ಬತ್ತಿ ಬೇಕು. ನಿನಗೆ ಗೊತ್ತಿರ್ತೇನೆ ಈಗ. ನನಗೆ ಬತ್ತಿ ಇಟ್ಟು ನಾನು ಉಳಿಲಿಕ್ಕಿಲ್ಲ. ಭಾವ ಪರವಶನಾಗಿ ನೀನು ಕೇಳಬೇಕು. ನನ್ನಮ್ಮ ಅಮ್ಮ ದೇವಕಿ ದೇವಿ ದೇವಕಿ ದೇವಿ ಅಮ್ಮ. ಹೌದು. ಅಪ್ಪ ಯಾರು? ಶೌರಿ. ಅಪ್ಪ ಚೌರಿ. ಮೊದಲು ಅದು ಬೇಕಾದ್ದು ಈಗ. ಚೌರಿ ಎಂತದು? ಚೌರಿ. ಎಂತ ಚೌರಿ? ತಲೆಗೆ ಹಾಕುವ ಚೌರಿ ಅಲ್ವಾ? ನನಗೆ ಅಲ್ಲ, ನನ್ನ ಅಜ್ಜಿಗೆ ಬೇಕು. ಎಂತ ಜಡೆಗೆ ಹಾಕುವ? ತಲೆಗೆ ಹಾಕುವುದು. ಈಗೀಗ ಜಡೆ ಹಾಕುವುದಕ್ಕೆ ಚೌರಿ ಕೊಟ್ಟರು ಕೂಡ ಹೆಣ್ಣು ಮಕ್ಕಳು ಜಡೆ ಹೆಣೆಯುವಂತಹ ಕ್ರಮವನ್ನು ಇಟ್ಟುಕೊಂಡಿದ್ದಾರ. ಎಲ್ಲಿಂದ ಮಿತ್ರ? ಓ. ಇದ್ದ ಕೂದಲನ್ನೇ ತುಂಡು ಮಾಡಿ ಹಾಕಿಕೊಳ್ತಾರೆ. ಅದು ದಾರಿಯಲ್ಲಿ ಹೋಗುವಾಗ ಹೇಗೆ ಕಾಣಿಸ್ತದೆ? ಕರಡಿಗಳು ಹೋದಾಗೆ. ಎಲ್ಲಾ ಹೆಣ್ಣು ಮಕ್ಕಳ ಮೇಲೆ ಅಪವಾದ ಹೊರಿಸಬೇಡ, ದಾರಿ ನಡೆಯುವುದಕ್ಕೆ ಕಷ್ಟ ಆಗಿದೆ. ದಾರಿಯಲ್ಲಿ ಅವರು 7 ಗಂಟೆ ಮೊದಲು ಬೆಳಿಗ್ಗೆ ಎದ್ದು ಬೇಗ ಹೋಗ್ತೇನೆ. ಬಿಳಿ ಚೌರಿಯ ನಿನ್ನ ಅಜ್ಜಿಯ ತಲೆಗೆ ತಲೆಗೆ. ಆ ಬೋಳು ಮಂಡಿ ಅಜ್ಜಿಗೆ ಚೌರಿ. ಚೌರಿ ಅಂತ ಯಾರು ಹೇಳಿದ್ದು? ಚೌರಿ ಅಲ್ಲ, ಶೌರಿ. ಚೌರಿ. ವಸುದೇವ ದೇವಕಿಯರ ಕಂದನಾದ್ದರಿಂದ ನನ್ನಲ್ಲಿ ಎಲ್ಲರೂ ವಾಸುದೇವ 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 ಎನ್ನುವ ಹಾಗೆ ಕರೆವರೆನ್ನನು. ನೀನು ವಾಸುದೇವ. ಹೌದು, ಅವ್ವ. ನಾನು ಯೇಸುದೇವ. ಅಯ್ಯೋ ದೇವ್ರೇ, ಹಾಳಾಗಿ ಹೋಗ್ಲಿಕ್ಕೆ ಎಂತದ? ಏನು? ಅನರ್ಥ. ಅವನ ಪ್ರತಿಯೊಂದು ಅಭಿನಯಕ್ಕೂ ಒಂದೊಂದು ಅರ್ಥ ಇರ್ತದೆ. ಅರ್ಥ ಏನು ಎನ್ನುವುದನ್ನು ಅವ ವಿವರಿಸ್ತಾನೆ. ಹೌದು. ಅನರ್ಥವನ್ನು ಹೇಳುವುದು ನಾನಲ್ಲ, ಯಾಕೆ ಹೇಳುವುದಕ್ಕೆ ಕಾರಣ ಏನು? ಅರ್ಥಗರ್ಭಿತವಾದ ಮಾತುಗಳನ್ನು ಹೇಳುವುದಕ್ಕೆ ಕಾರಣ ಉಂಟು. ಅವ ಇರುವುದು ಅರ್ಥಧಾರಿಗಳ ಜೊತೆಯಲ್ಲಿ. ಅದು ಅರ್ಥಧಾರಿಗಳ ಜೊತೆ ನಮ್ಮಲ್ಲಿ ಕೆಲ ಅರ್ಥಧಾರಿಗಳಿದ್ದಾರೆ, ಅವರ ಜೊತೆಯಲ್ಲಿ ಹಾಗೆ ನಾನು ಯೇಸುದೇವ ಅಂತ ಹೇಳಿದ್ರೆ ಇಂಥದ್ದು. ನನ್ನ ಹೆಸರು ಸುದೇವ ಎಂಬುದಾಗಿ. ನಾನು ದೂರದಲ್ಲಿದ್ದರೆ ಈತನನ್ನು ಕರೆಯುವುದು ಏ ಸುದೇವ, ಏ ಸುದೇವ, ಏ ಸುದೇವ, ಏ ಸುದೇವ, ಏ ಸುದೇವ, ಏ ಸುದೇವ ಒಟ್ಟಿಗೆ ಹೇಳುವಾಗ ಏ ಸುದೇವ. ಅಭಿನಯ ಏನು ನಿನ್ನದ? ಅಭಿನಯ ಈಗ ಮಾಡಿದ ಬಿಚ್ಚಿದ ಹೃದಯ, ವಂಚನೆ ಇಲ್ಲ, ಕಪಟ ಇಲ್ಲ. ನನ್ನ ಹೃದಯ ಅಂತ ಹೇಳಿದ್ರೆ ವಿಶಾಲವಾದ ಮೈದಾನ ಇದ್ದಾಗ ಆಡುವುದಕ್ಕೆ. ಎಂತ ಆಟದ ಮೈದಾನ ಅಂತ ಗ್ರಹಿಸಿದ್ದ. ಆಟಾಡಿದ ಅವಕಾಶ ಬೇಕಾಗುತ್ತದೆ. ಮೊದಲ ಇದ್ದ ಮೈದಾನದಲ್ಲಿ ಆಡಿ ಮತ್ತೆ ನನ್ನ ಎದೆಯಲ್ಲಿ ಆಡಿ. ಆ ರೀತಿಯ ಮನಸ್ಸು ಅವನದ್ದು. ಹೌದು. ಇದಿಷ್ಟು ನಮ್ಮ ಪರಿಚಯ. ಹೌದು. ಹಾಗಂತ ಇಲ್ಲಿವರೆಗೆ ಬರೋದಕ್ಕೆ ಕಾರಣ ಏನು? ಕಾರಣ 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 ಹೇಳು, ಕಾರಣ ಹೇಳು ಪುಣ್ಯಾತ್ಮ. ನಾಚಿಕೆ ಆಗ್ತದೆ ಪುಣ್ಯಾತ್ಮ. ಎಂತದ್ದು? ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ. ನಾನು ಮನೆಯಲ್ಲಿರುವಾಗ ನನಗೆ ಪ್ರಾಯ ಬಂತು. ಹೇಗೆ ಗೊತ್ತಾಯ್ತು? ಹಿರಿಯವರೊಂದು ಮಾತಿದೆಯಲ್ಲ, ಏನಂತೆ? ಮೀಸೆ ಮೂಡಿ ಬಂದರೆ ಗಂಡೆಂಬರು, ಎದೆ ಮೂಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಹೌದದು. ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ನನಗ ಕೈ ತೋರಿಸಲ್ಲ ಪುಣ್ಯಾತ್ಮ. ನೀನು ಅದು ಅಂತ ಹೇಳಿದಲ್ವಾ, ಮತ್ತೆ? ಆ ವಿಚಾರ ನಿನಗೂ ಗೊತ್ತಿದೆ. ಆ ವಿಷಯ ಹೌದು.
ಅವ ಹೇಳಿದ ಹೌದು ವಿಷಯ ಹೌದು ನನಗೆ ಗೊತ್ತುಂಟು. ಮುಖದಲ್ಲಿ ಮೂಸೆ ಮೂಡಿದರೆ ಅವಸರದಲ್ಲಿ ಹೇಳುವ ಮೂಸೆ ಆದದ್ದು. ಮುಖದಲ್ಲಿ ಮೀಸೆ ಮೂಡಿದರೆ ಗಂಡೆಂಬರು, ಎದೆ ಮೂಡಿದರೆ ಹೆಣ್ಣೆಂಬರು. 9ಕ್ಕೆ ನವೆಂಬರ್, 10ಕ್ಕೆ ಡಿಸೆಂಬರ್. ಅನರ್ಥ ಅಲ್ಲ, ಮತ್ತೆ ಇದಕ್ಕೆ? ಅರ್ಥ ಇಲ್ಲದಂತಹ ಶಬ್ದವನ್ನು ಬಳಸುವ ಭಾವ ಅಲ್ಲ. ನಾನು ಆಗ್ಲೇ ಹೇಳಿದರೆ ಅರ್ಥಧಾರಿಗಳ ಜೊತೆಯಲ್ಲಿ ಇದ್ದೇನೆ ಅಂತ ನಾನು. ಅದು ಅರ್ಥ ಉಂಟು. ಅರ್ಥ ವಿವರಿಸ್ತಾನೆ ಕೇಳು. ನವೆಂಬರ್ ಡಿಸೆಂಬರ್ ಹೇಳಿದ್ರೆ ಎಂತದು? 9ಕ್ಕೆ ನವ ಎಂಬರು, 10ಕ್ಕೆ ದಶ ಎಂಬರು. ಒಟ್ಟಿಗೆ ಹೇಳುವಾಗ ನವೆಂಬರ್ ಡಿಸೆಂಬರ್ ಆಯ್ತು. ನ್ಯಾಯಪ್ರಬುದ್ಧರಾದಂತಹ ಸಂದರ್ಭ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಮದುವೆ ಎನ್ನುವಂತಹ ಸಂಸ್ಕಾರ ಆಗ್ಬೇಕು ಬೇಡ. ಆಗಲೇಬೇಕು. ಹಾಗಾಗಿ ನನ್ನ ಹೆಂಡತಿ ಎಲ್ಲಿದ್ದಾಳೆ? ನಿನ್ನ ಹಿಂದೆ ಇದ್ದಾಳೆ, ನನ್ನ ಹೆಂಡತಿ ಎಲ್ಲಿದ್ದಾಳೆ? ನಿನ್ನ ಮುಂದೆ ಇದ್ದಾಳೆ. ನನ್ನ ಹೆಂಡತಿ ಎಲ್ಲಿದ್ದಾಳೆ? ಈಗ ನಿನ್ನೆ ಒಬ್ಬ ಎಡಬದಿಯಲ್ಲಿದ್ದಾಳೆ. ನಿನ್ನ ತಲೆ ಮೇಲೆ ಕಲ್ಲು ಹಾಕ್ತೇನೆ. ಯಾಕೆ? ಎಂತದು ನಿಂದು? ಹಿಂದೆ ಹಿಂದೆ ಮುಂದೆ ಆಚೆ ಈಚೆ ಹತ್ತಿರ ಎಡಗಲ ಬಲಗಲ ಏನದು? ನಾವು ತಿರುಗಾಟಕ್ಕೆ ಹೋಗುವಾಗ ಎಡ ಬಲ ಎಲ್ಲ ಬರುವುದು. ಭಾವಿ ಹೆಂಡತಿ. ಬಾವಿ ಭಾವಿ ಅಲ್ಲ ಕೆರೆ. ಭಾವಿ ಹೆಂಡತಿ ಎಲ್ಲಿದ್ದಾಳೆ ಎನ್ನುವುದನ್ನು ಅರಸುತ್ತಾ ಬರುವಾಗ ನೀನು ಕಾಣುವುದಕ್ಕೆ ಸಿಕ್ಕಿದ್ದೀಯ. ನನಗೆ ನೀನು ಸಿಕ್ಕಿದೆ. ಆಯಿತು, ಈಗ ಹೇಳು, ನೀನು ಯಾರು, ನಿನ್ನಪ್ಪ ಯಾರು, ಎಲ್ಲ ಪರಿಚಯವನ್ನು ಸವಿಸ್ತಾರವಾಗಿ ಹೇಳು. ಉಸುರು ಕೂಸೂರು. ನೀವು ಎಲ್ಲಿ ನಿಲ್ಲಿಸಿದ್ದು? ನಾವು ಅಪ್ಪನಲ್ಲಿ ನಿಲ್ಲಿಸಿದ್ದು. ಅಪರಲ್ಲಿ ಆರಂಭಿಸುದು ಅವಳು. ಪರಿಚಯ ಕೇಳುವಾಗ ಎಷ್ಟು ಸಂತೋಷವಾಯಿತು ನೋಡು. ಹೌದೌದು. ಗೆಳತಿ, ಅವರ ಪರಿಚಯ ಕೇಳ್ತಾ ಇದ್ರೆ ನಾವು ಹೀಗೆ ಮಾಡುವ. ಹೇಗೆ ಮಾಡುದು? ಮಿತ್ರ, ಅವರು ನಮ್ಮ ಕಿವಿ ತಿಂತಾರೆ. ಕಿವಿ ತಿನ್ನೋದಲ್ವಾ, ಹುಟ್ಟು ಮಾತಾಡೋದು. ಏನೋ ಒಂದು ಸಮಸ್ಯೆ ಕಾದಿದೆ, ನಾವು ಜಾಗೃತರಾಗಿರ್ಬೇಕು. ಆಗಲಿ ಅಂತೆ. ಅಪ್ಪ ಬೇಕಾ? ನಮಗೆ ಬೇಡ, ನಿನ್ನೆ ಯಾರು ಅಂತ ಬೇಕು ಕೇಳಿದ್ದು ನೇರವಾಗಿ ಹೇಳುದಿಲ್ಲ. ನಿಮಗೊಂದು ಪರೀಕ್ಷೆ ಇದೆ. ಪರೀಕ್ಷೆ ಮುಗಿಲಿಲ್ವಾ? ನಿಮಗೆ ಹೋಗಿಲ್ಲ? ಇಲ್ಲ. ಇದು ಯಾವ ಪರೀಕ್ಷೆ? ಹಾ. ಮಧ್ಯವಧಿ ಪರೀಕ್ಷೆಯೋ, ವಾರ್ಷಿಕ ಪರೀಕ್ಷೆಯೋ, ಅಂತಿಮ ಪರೀಕ್ಷೆ? ನಿಮಗಿದು ಅಂತಿಮ ಪರೀಕ್ಷೆ. ನಾವು ಎಂತಹ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರು. ನಮಗೆ ಬೆರಳು ತೋರಿಸಿದ್ರೆ ಸಾಕು. ನಾವು ಕೈಯನ್ನೇ ನುಂಗುವವರು, ಕೈ ತೋರಿಸಿದ್ರೆ, ಶರೀರವನ್ನೇ ನುಂಗುವವರು. ಶರೀರ ತೋರಿಸಿದ್ರೆ, ಶರೀರ ಏನಾದ್ರೂ ಒಂದು ಹೇಳು ಪುಣ್ಯಾತ್ಮ. ಶರೀರ ತೋರಿಸಿದ್ರೆ ಇದ್ದದನ್ನೆಲ್ಲ ನುಂಗುವವರು. ಅರ್ಥ ಆಗ್ತದಲ್ಲ. ನನ್ನ ಅಪ್ಪ ಅಪ್ಪ ನೀನ್ ಯಾಕೆ ಅಳುದು ಯಾಕೋ? ಹೀಗಾಗಿ ಬಾರಿ ಏನಾಯ್ತು ಅವನಿಗೆ? ಏನು ಮಾಡುವ, ಪ್ರಪಂಚದಲ್ಲಿ ಶಾಶ್ವತರಾಗಿ ಉಳಿಯುವವರು ಯಾರು ಇಲ್ಲ. ಎಲ್ಲದಕ್ಕೂ ಯೋಗ ಭಾಗ್ಯ ಬೇಕು. ಇವಳ ಅಪ್ಪ ಮೇಲೆ ಹೋಗಿದ್ದಾರಂತೆ. ಏನು ಮಾಡೋದು ಚಿಂತೆ ಮಾಡಬೇಡ. ಮಾಡಿದ ನಿನ್ನ ಅಪ್ಪನಿಗೆ ನಾನು ಇಲ್ಲಿಂದಲೇ ಶ್ರದ್ಧಾಂಜಲಿ ಅರ್ಪಿಸಿದ್ದೇನೆ. ಮೇಲೆ ಹೋದದ್ದು ನಿನ್ನಪ್ಪಯ್ಯ. ಸಾಯಲಿಲ್ಲಂತೆ. ಈ ತರ ಕ್ಷಮಿಸಬೇಕು. ಕೊಟ್ಟ ಶ್ರದ್ಧಾಂಜಲಿಯನ್ನು ಪುನಃ ಪಡ್ಕೊಳ್ಳಿ. ನನ್ನ ಅಮ್ಮ. ಅಮ್ಮ ಯಾರು? ಅಮ್ಮ ನಿನ್ನ ಕುಟುಂಬದವರು ಸತ್ತಿದ್ದಾರ? ಇವಳ ಅಮ್ಮ. ನಿನಗೆ ಆವಾಗ ಅವಾಗ ಏನಾಗ್ತದೆ? ಏನು ಮಾಡುದ? ಅಯ್ಯೋ, ಈ ಪ್ರಪಂಚದಲ್ಲಿ ಉಳಿಬೇಕಂದ್ರೆ ಯೋಗ ಭಾಗ್ಯ ಬೇಕು. ಅಲ್ಲ, ಈ ಪ್ರಪಂಚದಲ್ಲಿ ಶಾಶ್ವತರಾಗಿ ಉಳಿಯುವವರು ಯಾರು ಇಲ್ಲ. ಪಾಪ ಇವಳ ಅಮ್ಮನನ್ನು ಹೊಂಡದಲ್ಲಿ ಹೋಗುತ್ತಿದ್ದಾರಂತೆ. ಆಗಲೇ ಆಗ ಪಡ್ಕೊಂಡ ಶ್ರದ್ಧಾಂಜಲಿಯನ್ನು ನಿನ್ನ ಅಮ್ಮನಿಗೆ ಕೊಟ್ಟಿದ್ದೇನೆ. ಇಲ್ಲಿ ನಿನ್ನ ಅಜ್ಜನ ಹೋಗದದ್ದು. ಜೀವಂತ ಇದ್ದವರನ್ನು ಕೊಂದು ಹಾಕ್ತಿಯಲ್ಲ ಪುಣ್ಯಾತ್ಮ. ಇದ್ದಾರ? ಕ್ಷಮಿಸಬೇಕು. ಕೊಟ್ಟ ಶ್ರದ್ಧಾಂಜಲಿಯನ್ನು ಪುನಃ ಪಡ್ಕೊಂಡಿದ್ದೇನೆ. ನಿನಗೆ ಇದೇ ಕೆಲಸವ? ಶ್ರದ್ಧಾಂಜಲಿ ಕೊಡುವುದು, ಪಡ್ಕೊಳ್ಳುವುದು, ಕೊಡುವುದು, ಪಡ್ಕೊಳ್ಳುವುದು. ಇದಕ್ಕೆ ಖರ್ಚಿಲ್ಲಲ್ಲ. ಈಗ ಪಡ್ಕೊಂಡಂತಹ ಶ್ರದ್ಧಾಂಜಲಿಯನ್ನು ಏನ್ ಮಾಡ್ತೀವಿ? ಅಪ್ಪಮ್ಮ ಇಲ್ಲದವರಿಗೆ ಕೊಟ್ಟು ಬಿಡುವ. ಗೊತ್ತಾಯ್ತಾ? ಅಪ್ಪ ಮೇಲೆ, ಅಮ್ಮ ಕೆಳಗೆ. ಇದು ಕಠಿಣವಾದ ಪ್ರಶ್ನೆ ಅಲ್ಲ. ಇದಕ್ಕೆ ಉತ್ತರ ನನಗೆ ಆವಾಗಲೇ ಸಿಕ್ಕಿದೆ. ಹೌದಾ? ಇದು ಇವಳಿಗೆ ತಲ್ಲ, ಮತ್ತೆ? ಎಲ್ಲರಿಗೂ ಹಾಗೆ. ಹೇಗೆ? ಅಪ್ಪ
ಮೇಲೆ ಅಮ್ಮ ಕೆಳಗೆ. ಏನಂತ? ಪಾಪ ಸ್ವಲ್ಪ ಅವ ತಪ್ಪು ಹೇಳಿಲ್ಲ, ನೀವು ಅರ್ಥ ಮಾಡಿಕೊಳ್ಳೋದು ತಪ್ಪು ಅಂತ ಆದ್ರೆ ನಾವೇನು ಮಾಡ್ಲಿಕ್ಕಾಗುದಿಲ್ಲ. ಸಣ್ಣ ಸಣ್ಣದ ಅವ್ರು ನಮಗೆ ಹೇಳಿ ಕೊಟ್ಟರು. ಎಂತ ವಿಷಯ? ಅಪ್ಪ ಮೇಲೆ ಅಮ್ಮ ಕೆಳಗೆ ಅಂತ ಹೇಳಿದ್ರೆ ಎಂತದು? ಅಪ್ಪ ಮೇಲೆ ಅಂತ ಹೇಳಿದ್ರೆ ಎಂತದು? ಏನು? ಅಮ್ಮನ ಯೋಗ್ಯತೆಯಿಂದ ಅಪ್ಪನ ಯೋಗ್ಯತೆ ಮೇಲೆ, ಅಪ್ಪನ ಯೋಗ್ಯತೆಯಿಂದ ಅಮ್ಮನ ಯೋಗ್ಯತೆ ಕೆಳಗೆ, ಹಾಗೆ ಅಪ್ಪ ಮೇಲೆ ಅಮ್ಮ ಕೆಳಗೆ ಅಂತ ನೋಡು. ತಲೆ ಉಂಟು. ಅದಕ್ಕೆ ನಾನು ಇದನ್ನು ಕಟ್ಟಿಕೊಂಡದ್ದು. ಹಾಗಲ್ವ ಬುದ್ಧಿವಂತಿಕೆ ಉಂಟು ಅಂತ ಹೇಳ್ಬೋದು. ಹೌದು, ಸಂಪೂರ್ಣ ಸರಿಯಾಗ್ಲಿಲ್ಲ. ಮೇಲೆ ಕಾಣುವುದೇನು? ಆಕಾಶ. ಆಕಾಶ ರಾಯ ಅಪ್ಪ. ಹಾಗಿದ್ರೆ ನಿನ್ನದು ಸ್ವಲ್ಪ ತಪ್ಪುಂಟಲ್ಲ. ಎಲ್ಲಿ? ನೀನು ರಾಯ ಸೇರಿಸಬೇಕು ಅಂತ ಹೇಳಿದ್ಯಾ? ಅದಕ್ಕೆ ಪರೀಕ್ಷೆ ಅಂತ ಹೇಳಿದ್ದು. ಓ, ಇದು ಬಿಟ್ಟ ಸ್ಥಳ ತುಂಬಿರಿ ಆ ಪರೀಕ್ಷೆ. ಕೆಳಗೆ ಕಾಣುವುದೇನು? ಕೆಳಗೆ ಭೂಮಿ. ಭೂಮಿ ತಾಯಿ ಅಮ್ಮ. ಓ, ನಿನ್ನ ಅಮ್ಮ ಭೂತಾಯಿ. ಭೂತಾಯಿ ಭೂತಾಯಿ ಭೂತಾಯಿ. ಬಾಲ ಉಂಟು ಪುಣ್ಯಾತ್ಮ. ಮತ್ತೆ ಭೂತಾಯಿಗ ಬಾಲ ಇಲ್ಲದೆ ಯಾಕೆ? ಹಾಗಲ್ವ, ಭೂ ಎನ್ನುವ ಅಕ್ಷರಕ್ಕೆ ಬಾಲ ಉಂಟು ಅಂತ ಹೇಳಿದ್ರು. ಭೂತಾಯಿ. ಭೂಮಿ ತಾಯಿ. ಈ ಭೂಮಿ ತಾಯಿಗೆ ಇನ್ನೊಂದು ಹೆಸರುಂಟು, ಧರಣಿ ಎಂಬುದಾಗಿ. ಆಕಾಶರಾಯ ಧರಣಿ ದೇವಿಯ ಮಗಳು. ಆಕಾಶರಾಯ ದಂಪತಿಗಳಿಗೆ ಮದುವೆಯಾಗಿ ಕಾಲವಿಟ್ಟು ಹೋದ್ರು. ಮಕ್ಕಳೇ ಆಗ್ಲಿಲ್ವಂತೆ. ಅದು ಏನು ಮಕ್ಕಳಾಗ್ಲಿಲ್ಲ? ನಿನ್ನ ಅಪ್ಪ ಅಮ್ಮನನ್ನು ಬಿಟ್ಟು ವಿದೇಶಕ್ಕೆ ಹೋಗಿದ್ರ? ಏನು ವಿದೇಶಕ್ಕೆ ಹೋದವರಿಗೆ ಮಕ್ಕಳಾಗುವುದಿಲ್ವೋ? ಹೇಗಾಗುದು? ಅಮ್ಮ ಇಲ್ಲಿ ಅಪ್ಪ ಅಲ್ಲಿ ಇದ್ರೆ ಮಕ್ಕಳಾಗ್ಲಿ ಹೇಗೆ? ಹಾಗಲ್ವ, ಮಕ್ಕಳನ್ನು ಪಡೆಯಬೇಕು ಅಂತಾದ್ರೂ ಯೋಗ ಬೇಕು. ಹೋಗಬೇಕು. ಋಣಾನುಬಂಧ ರೂಪೇಣ ಪಶು ಪತ್ನಿ ಚಿಕಿತ್ಸಾಲಯ. ಪಶು ಪತ್ನಿ ಸುತ್ತ ಆಲಯ. ಆ ತಿಂಗಳಿರುವಂತಹ ಸಂದರ್ಭದಲ್ಲಿ ಅಂತಹ ಪ್ರಾಚಾರ್ಯರು ಒಂದು ಮಾತು ಹೇಳಿದಂತೆ. ಎಗಡ್ತಾ ಇದ್ದಾರೆ ಅವರೆಂತ ಹೇಳಿದ್ರು? ಈಗ ನಗಡು ಅವರೇ ಹೇಳಿದ್ರು. ಎಂತ ಹೇಳಿದ್ರು ಅವ್ರು? ಪುತ್ರ ಕಾಮಿಷ್ಠೆಯ ಮಾಡಿದ್ರೆ ಸಂತಾನವಾಗ್ತದೆ. ಎಂತದು? ಪುತ್ರ ಕಾಮಿಷ್ಠೆಯ ಮಾಡಿದ್ರೆ ಸಂತಾನವಾಗ್ತದೆ. ಪುತ್ತೂರಿನಲ್ಲಿ ಕಾವ್ಯಸ್ಥೆ ಮಾಡ್ಬೇಕಾ? ಅಲ್ಲ, ಉಪ್ಪುಂದದಲ್ಲಿ ಮಾಡ್ಬೇಕು. ಅಲ್ಲಿ ಕಾವ್ಯಸ್ಥೆ ಮಾಡಿದ್ರೆ ಮಾಡ್ತೀಯ ನೀನು? ಪ್ರಯತ್ನ ಮಾಡ್ತೀಯಾ? ಮತ್ತೆ ಅವಳು ಹೇಳಿದಲ್ಲ. ಹಾಗಲ್ವ, ಪುತ್ರ ಕಾಮೇಷ್ಟಿ ಅಂದ್ರೆ ಮಕ್ಕಳನ್ನು ಪಡೆಯುವಂತಹ ವಿಧಾನ. ಓಹೋ, ಯಾರು ಆ ಯಾಗವನ್ನು ಮಾಡ್ತಾರೆ ಅವರು ಪೀಠದಿಂದ ಹಿಡಿದು ನೇಗಿಲಿನ ಹಿಡಿದು ಭೂಮಿಯನ್ನು ಉಳುವುದು ಯಾಗದ ಪದ್ಧತಿ. ಆಕಾಶರಾಯರು ನೇಗಿಲಿನ ಹಿಡಿದ್ರು ಭೂಮಿಗೆ ಉಳುವುದಕ್ಕೆ ಪ್ರಾರಂಭಿಸಿದ್ರು. ಕೆಲಸ ಮಾಡಿದ್ರು. ಗದ್ದೆ ಉಳುದು. ಏನು ಮಾಡುದು ಹೇಳಿ? ಗೊತ್ತಾಯ್ತು. ನೇಗಿಲಿಗೆ ಒಂದು ಬಂಡೆ ತಾಗಿತ್ತಂತೆ. ಬಂಡೆ ತಾಗಿತ್ತಾ? ಈಗ ಗೊತ್ತಾಯ್ತು. ಆ ಬಂಡೆಗೆ ನಿನ್ನ ಅಪ್ಪನ ಮಂಡೆ ಸಿಕ್ಕಿ ತುಳಿದ್ದಿ. ನನ್ನ ಅಪರೂಪದ ಏನು ಹೇಳಿ ಜಾಗ್ರತೆ. ಯಾವೊಂದು ಅವಸರಕ್ಕೆ ಹುಟ್ಟಿದವನ ನೀನು? ನಾನು ಅವಸರಕ್ಕೆ ಹುಟ್ಟಿದಲ್ಲ, ನಾನು ಅಪ್ಪನಿಗೆ ಹುಟ್ಟಿದ್ದು. ಅವಳು ಹೇಳಿದ್ದೇನು ಸರಿಯಾಗಿ ಅರ್ಥ ಮಾಡಿ. ಮತ್ತೆ ಬಂಡೆ ತಾಗಿದಲ್ಲ, ಎಂತ ಆಯ್ತು? ಬಂಡೆ ಯಾವುದಕ್ಕೆ ತಾಗಿತ್ತು ಅಂತ ಕೇಳು. ನೇಗಿಲಿಗೆ. ಮಂಡೆಗಲ್ಲ. ಆಯ್ತಾ? ಇಟ್ಟು ಒಳಗಿಟ್ಟು ಬಂಡೆ ತಾಗಿತ್ತು. ಆ ಬಂಡೆ ಒಳಗೆ ಕಳಿಸಿ ಬಂಡೆಯನ್ನು ಒಡೆಸಿದ್ರು. ಒಂದು ವಿಶೇಷ ಅದ್ರಲ್ಲಿ. ನೀನು ಕೇಳ್ಬೇಡ, ನಾನು ಕೇಳ್ತೇನೆ. ಒಂದು ಕೂತು ಒಂದು ಕೌತುಕ. ಆ ಬಂಡಿ ಒಳಗೆ ಒಂದೇ ಒಂದು ಕೊಳ. ಕೋಳ. ಯಾರು ಹಾಕಿದ್ದು ಕೋಳ? ಎಂತದೋ ಕೋಳ ಹಾಕಿದ್ದು. ತಿಳಿಗೋಳ. ಓ, ಪಿಲಿಕುಳ. ತಿಳಿ ನೀರಿನ ಸರೋವರ. ಆ ಸರೋವರದಲ್ಲಿ ಒಂದೇ ಒಂದು ತಾವರೆ. ತಾವರೆ. ಮುದುಡಿದಂತಹ ತಾವರೆಯು ಸೂರ್ಯರಶ್ಮಿ ತಾಗಿದಾಗ ಅರಳಿತು. ಅಲ್ಲಿಗೆ ನಿನ್ನ ಅಪ್ಪ ಪ್ರಾರಂಭ ಮಾಡಿದ್ರು. ಏನು? ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ. ಆಮೇಲೆ ನಿನ್ನ ಅಪ್ಪ ಭಾಗವತರ ಅಂತ. ಏನು ಭಾಗವತರ ಸಂತಾನವಾಯಿತು? ಯಾರಿಗೊತ್ತು? ಹಾಗಲ್ವಾ? ಹಾಗಂತ ಹೇಳಿ ಆ ತಾವರೆಯಲ್ಲಿ ಒಂದೇ ಒಂದು ಶಿಶು. ದುರ್ಬುದ್ಧಿ ಅಲ್ಲಿ ಹೋಗಿದಾಗ ಗೊತ್ತಾಯ್ತು. ಅವ ಕಲ್ಲು ಹುಡುಗ ಅವ ಹೋಗುವಾಗ ಒಂದು ಸೀಸವನ್ನು ಚೀಲದಲ್ಲಿ ಹಾಕಿಕೊಂಡು ಹೋಗುದು. ಈ ಕಲ್ಲು ಹೊಡೆದು ಮೈ ಕೈಯೆಲ್ಲ ನೋವಾಗಿರ್ತದೆ. ಸಂಜೆ ಹೊತ್ತಿಗೆ ಕೆಲಸ ಮುಗ್ದ ಮೇಲೆ ಚೀಲದಿಂದ ಸೀಸ ತೆಗೆದು ಹೊಡೆಯುದು. ಮುಚ್ಚಳ ತೆಗೆದು ಆ ಸೀಸವನ್ನು ಬಿಸಾಡಿದ್ದು. ಅದು ಇವಳ ಅಪ್ಪನಿಗೆ ಸಿಕ್ಕಿದ್ದು. ಅದರಲ್ಲಿ ಮೈ ಕೈ ನೋವು ಹೋಗ್ತದ? ನಿನಗೆ ಅನುಭವ ಉಂಟಾ? ನನಗೆ ಸಿಕ್ಲಿಲ್ಲ. ಎಂತದೋ ಅದ್ರಲ್ಲಿ ಇತ್ತ. ಅವಳು ಹೇಳಿದ್ದು ಶಿಶು ಅಂದ್ರೆ ಮಗು. ಮಗುವಿನ ಶಿಶು. ಮತ್ತೆ ಅದು ಹೆಣ್ಣು ಶಿಶು. ಆ ಹೆಣ್ಣು ಶಿಶುವನ್ನು ಕೊಂಡು ಹೋಗಿ ಪ್ರೀತಿಯಿಂದ ಸಾಕಿ ಸಲಹಿದರು. ಅವಳಿಗೆ ಇಷ್ಟೆತ್ತಾಗಿದೆ ಪಾಪ. ಯಾರ್ಯಾರ ಕತೆ ಹೇಳುವುದಕ್ಕೆ ನಿನಗೆ ಹುಚ್ಚ? ಕೇಳುವುದಕ್ಕೆ ನೀನು ಹುಚ್ಚ. ನಾನು ನಿನ್ನ ಕತೆ ಹೇಳಿದ್ದು. ನಾನು ನನ್ನ ಕಥೆಯೇ ಹೇಳಿದ್ದು. ನಾನೇ ಅವಳು, ಅವಳೇ ನಾನೇ ಅವಳು. ಹೌದು. ಪದ್ಮಾವತಿ. ಹೇಗೆ? ಪದ್ಮಾವತಿ. ಇನ್ನೊಮ್ಮೆ ಹೇಳು. ಪದ್ಮಾವತಿ. ಮತ್ತೊಮ್ಮೆ ಹೇಳು. ನೀನು ಮಹಾ ಮತ್ಸರಿ ಪುಣ್ಯಾತ್ಮ, ಹೆಸರು ಕೇಳುವುದಕ್ಕೆ ಬಿಡುದಿಲ್ಲಲ್ಲ. ಈ ತರ ಹೆಸರು ಕೇಳುದು ಯಾಕೆ? ಅಪ್ಪ ಇವಳ ನಾನೇ. ಆಯ್ತು, ತಮಾಷೆ ಮಾತಾಡಿಬಿಟ್ಟೆ. ನಿನ್ನ ಜೊತೆಲಿ ಬಂದ್ರೆ ನನ್ನ ಪ್ರಾಣ ಹೋಗಿತ್ತು. ಅಮ್ಮ, ಅದ್ಭುತ, ಆಶ್ಚರ್ಯ, ಭಯಾನಕ, ಹೀಗೂ ಉಂಟೆ. ನೀವು ಕದ್ದು ನೋಡು ಅಮ್ಮ, ನಿನ್ನಲ್ಲಿ ನಾನು ತಮಾಷೆ ಮಾತಾಡಿಬಿಟ್ಟೆ. ತಮಾಷೆ ಮಾತಾಡೋದಕ್ಕೆ ಬೇಕಾಗಿ ನನ್ನ ಸೇವೆ ಏನಾಗಬೇಕು? ನಿನಗೆ ಮುಖವಾಡ ಒಪ್ಪಿಸಬೇಕು, ಅಲ್ಲ ಒಂದು ನೇಮ ಕೊಡ್ಬೇಕು, ಅಲ್ಲ ಒಂದು ಕೋಲ ಕೊಡ್ಬೇಕು. ಅಮ್ಮ ತಾಯಿ ಧೂಮಾವತಿಯೇ, ಹೇಳು ಅಲ್ಲಿಂದ. ನಿನ್ನ ಕುಟುಂಬದ
ದೈವ ಧೂಮಾವತಿ ದೈವವ ಅಲ್ಲ ಇವಳು ಹೇಳಿದಲ್ಲ ಹರಿಕೆ ವಾಕ್ಯ ಮಾಡಿದ್ದೆ ನೀನು ಇಲ್ಲ. ಅವಳು ಹೇಳಿದ್ದು ಪದ್ಮಾವತಿ ಅನ್ನುವ ಹಾಗೆ ಧೂಮಾವತಿ ಅಂತ ಹೇಳ್ತಾ ಇದೆಯಲ್ಲ. ನನ್ನ ಹೆಸರು ಪದ್ಮಾವತಿ. ಪದ್ಮಾವತಿ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ನೋಡು. ಅವರ ಹೆಸರು ಹೇಗೆ ಕೇಳ್ಬೇಕು ನೀನು ಅವರಲ್ಲಿ. ಅವಳಿಗೆ ಹೇಳಿದ ಬೇಗ ಓ ನನ್ನದಾಗೋದು ಬೇಗ ಎಲ್ಲರ ಹೆಸರು ನಿನಗೆ ಯಾಕ? ಯಾವ್ದಾದ್ರು ಒಂದಾದ್ರೂ ಪ್ರಯೋಜನ ಕೊಡ್ಲಿಕ್ಕಿಲ್ವ ಮುಂದೆ ಬಾರೆ ಏ ಪುಣ್ಯಾತ್ಮ, ಅವಳು ಹೆಣ್ಣು. ಇದತ್ತ ಯಾವುದು? ಬರುವಾಗ್ಲೇ ಗೊತ್ತಾಯ್ತು ಏ, ಅದು ಹೆಣ್ಣು. ಹೆಣ್ಣ? ಮತ್ತೇನು ಹಾಗೆ ಬರುದದು ಅದು ನನ್ನ ಶೈಲಿ ಅದು. ಅವನು ಯಾರು ಕರೆಯುವುದಿಲ್ಲ, ಯಾರು ಕರೀತಾರೆ ಅಂತ ಕಾಯ್ತಾ ಇದ್ದಾರೆ. ಹಾಗೆ ಹೀಗೆ ಬಂದ ಹಾಗೆ ವಯ್ಯಾರದಲ್ಲಿ ಬಂದದ್ದು. ನಿನ್ನದು ಬಾರ್ಯದ ರಾಜ್ಯವ ಮೊದಲೆಲ್ಲ ಮೂರು ಮುಖದಲ್ಲೇ ಹೋಗುದು. ಹೌದೌದು ಇದು ನಿನ್ನ ಹೆಸರು ಹೇಗೆ ಬೇಕಾ? ಹೌದು ಹೆಸರು ಹೆಸರು ಬೇಕು ಇಂದಿರಾ ಶ್ರೀಲಂಕಾ. ಇದು ಒಳ್ಳೆ ಹೆಸರು ಇಂಡಿಯಾ ಶ್ರೀಲಂಕಾ ಹೇಗೆ ಈ ಸಲ ಎಂತದ? ಇಂಡಿಯಾ ಶ್ರೀಲಂಕಾ ಅವಳು ಹೇಳಿದ್ದು ಇಂದಿರಾ ಶ್ರೀಲತಾ ಎನ್ನುವ ಹಾಗೆ. ಇಂದಿರಾ ಶ್ರೀಲತಾ ಆದ ಬೇಡ ನನಗೆ ಇದು ಬೇಕಂತ ಆ ಸಣ್ಣ ಹುಡುಗಿ ಹೆಸರು ಯಾಕ? ಸಣ್ಣದು ಮತ್ತೆ ಇನ್ನು 10 ವರ್ಷ ಹೋದ್ಮೇಲೆ ಅದೇ ಪ್ರಯೋಜನ ಸಿಕ್ಕುದು 10 ವರ್ಷ ಕಳೆದ ಬಳಿಕ ಹಾ. ನೀನು ಮುದುಕಾಗುದಿಲ್ಲ. ನಮ್ಮ ವಿಷಯ ಬೇಡ ಇಲ್ಲಿ ಬಾರೆ ಇಲ್ಲ ಅದನ್ನು ಕೆಳಗೆ ಹಾಕು ಛ, ಎಂತ ಒಂದು ವಯ್ಯಾರ ಇದು ನನ್ನ ಹೆಸರು ಹೇಗೆ ಹೆಸರು ಹೇಗೆ ಮೀನಾಕ್ಷಿ ಆಯ್ತು ಒಳ್ಳೆದಾಯ್ತು ಒಳ್ಳೆ ಹೆಸರು ನೋಡಿ, ಹೆಸರು ಗೊತ್ತಾಯ್ತು ನಮ್ಮ ಅಲ್ಲ ಹೆಸರು ಗೊತ್ತಾಯ್ತು ನಮ್ಮ ಪರಿಚಯವನ್ನು ಹೇಳಿದ್ದೇವೆ. ಹಾ. ಇನ್ನು ಹೆಚ್ಚು ಹೊತ್ತು ಇಲ್ಲಿ ನಿಂತ್ರೆ ಕೋಪ ಬರ್ತದೆ. ರಸಭಂಗ ಮಾಡಿಬಿಟ್ಟೆಯಲ್ಲ. ನೀನು ರಸಭಂಗ ಮಾಡಿದೆ ನಾನು ಅವಳೇ ಸಿಕ್ಕಿದ್ದೀನೋ ಹಾಗೆ ಭಾವಿಸಿ ಅವಳನ್ನು ಅಪ್ಪೆ ಹಿಡಿದು ಕೆನ್ನೆಗೊಂದು ಸಿಹಿ ಮುತ್ತು ಕೊಡಬೇಕು ಎನ್ನುವ ಹಾಗೆ ಆಲೋಚನೆ ಮಾಡುವಷ್ಟರಲ್ಲಿ ನಿನ್ನ ಉಪ್ಪುಪ್ಪು ಬೆವರು ನನ್ನ ಬಾಯೊಳಗೆ ಹೋಯ್ತಲ್ಲ. ಮತ್ತೆ ನೀನು ಮಾಡಿದ್ದೇನು ಅವಳಿಗೆ ನನ್ನ ಕೈಗೆ ಸಿಕ್ಕಿದಲ್ಲಿ ಎಂಬುದಾಗಿ ನಿನ್ನ ಮುಖಕ್ಕೆ ಮುತ್ತು ಕೊಡೋದಕ್ಕೆ ಬಂದ್ರೆ ಮುಳು ಮುಳಿನ ಚಪ್ಪಲಿ ಬಾಯಿಗೆ ಹಾಕಿದ ಸುಮ್ಮನೆ ಸುಧಾರಿಸಿಕೊಳ್ಳೋಣ. ಯಾಕೆ ಸಿಟ್ಟು ಬರ್ತಾ ಇದೆ? ಸಿಟ್ಟು ಬರುವಂತಹ ಮಾತುಗಳನ್ನು ನಾವು ಆಡ್ಲಿಲ್ಲ. ಹಾಗೆಂತ ಈ ಪ್ರದೇಶಕ್ಕೆ ಬಂದು ನಿನ್ನನ್ನು ನೋಡಿದ ಬಳಿಕ ಯಾಕೋ ಏನು ನನ್ನ ಮನಸ್ಸು
ಸೀಮಿತದಲ್ಲಿ ಇಲ್ಲ. ನನ್ನದು ಸೀಮಿತ ಇಲ್ಲ. ಬೇಕು ಬೇಕು ಅನ್ನಿಸ್ತಾ ಇದೆ. ನನಗೂ ಬೇಕು ಬೇಕು ಇದಕ್ಕೆ ಕಾರಣ ಯಾರು ಬಲ್ಲೆಯ? ಏನು? ಅವ ಪಾಪಿ ಇದ್ದಾನಲ್ಲ. ನಾನು ಪಾಪಿ. ನೀನಲ್ವಾ? ಕಣ್ಣಿಗೆ ಕಾಣುವುದಿಲ್ಲ. ಅದ್ಯಾರು? ಅನಂಗ. ಅನಂಗ. ಹನುಮಂತ. ಹನುಮಂತ. ಅವನ ಬತ್ತಳಿಕೆಯಲ್ಲಿರುವಂತಹ ಪಂಚಶರಗಳು. ಹೌದು. ಹೆಣ್ಣು ಗಂಡು ಏಕಾಂತದಲ್ಲಿರುವಂತಹ ಸಂದರ್ಭ ಅರವಿಂದ ಅಶೋಕ ಅಚ್ಯುತ ರೋಮಲಿಕ ನಿರೂಪಣ ಎನ್ನುವಂತಹ ಪಂಚಶರಗಳನ್ನು ಏಕಕಾಲದಲ್ಲಿ ಪ್ರಯೋಗಿಸ್ತಾನೆ. ಬಿಡುವೆ. ಪ್ರಯೋಗಿಸುವ ಕ್ರಮ ಹೇಗೆ ಗೊತ್ತು? ಅಯ್ಯೋ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇದ್ರೆ ಒಂದೊಂದೇ ಬಿಡುದು. ಹೆಣ್ಣು ಮಕ್ಕಳಿಗೆ ಸಾಯಂಕ, ಗಂಡು ಮಕ್ಕಳಿಗೆ ಪೋಯಂಕ, ಸಾಯಂಕ, ಪೋಯಂಕ. ಬಿಡುದು ಸ್ವರ, ಸ್ವರ ಬಿಡುದು. ಅವನಿಗೆ ಭೇದ ಇಲ್ಲ. ಅದು ಎಲ್ಲ ನೋಡಿ ಬಿಡುದು. ಯಾವ ಅವನಿಗೆ ಯುವಕರು ಹೋಗ್ತದೆ, ಮುದುಕರು ಹೋಗ್ತದೆ. ಎಲ್ಲರಿಗೂ ಬಿಡುವುದೇ. ಈಗ ನನಗೆ 3 ಬಿಟ್ಟಿದ್ದಾನೆ. ನನಗೆ ಹನುಮಂತನ ಬಾಣದ ಹಸಿರು ಸೈನ್ಯದ ಕಾಲದಿಂದ ಬೇಕು ಬೇಕು ಅನ್ನಿಸ್ತಾ ಇದೆ. ನಿನ್ನ ಉಭಯ ತೋಳುಗಳಿಂದ ನನ್ನನ್ನು ಅವರು ಓಡಿ ಹೋಗಿದ್ದಾರೆ. ಹರಿಯೋ